ನಿಮಗೊಂದು ಶಕ್ತಿ ಇದೆ. ನೀವೊಂದು ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ. ಏನು ಪ್ರಮಾಣ ಅಂತಂದರೆ, ಮುಂದಿನ ವರ್ಷ ಇದೇ ಕಾರ್ಯಕ್ರಮಕ್ಕೆ ನನ್ನ ಜೊತೆ 4 ಜನ ಕನ್ನಡ ಅಭಿಮಾನಿಗಳನ್ನು ಕರ್ಕೊಂಬರ್ತೇನೆ ಅಂತ ಒಂದು ಪ್ರಮಾಣ ಮಾಡಿ ಹೋಗಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ. ನೀವು ಅಲ್ಲಿ ಯಾರ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಈಗ ಹೋದ್ಮೇಲೆ ಎಲ್ಲಿ ಹೋಗಿದ್ರಿ ಅಂತೇಳಿ, ಆ ಕಡೂರಲ್ಲಿ ಎಂಥದ ಕನ್ನಡ ಕಾರ್ಯಕ್ರಮ ಅಂತಪ್ಪ ಕರೆದಿದ್ರು ಹೋಗಿದ್ವಿ ಅಂತ ಹಂಗನ್ನಕ್ಕೆ ಹೋಗಬೇಡಿ. ನನ್ನ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ನೀನು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿ ಮುಂದೆ ಸಲ ಅವರನ್ನು ಕರ್ಕೊಂಬರಂಗೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಹೇಳ್ಕೊಳಕ್ಕೂ ನಾಸ್ತೇವೆ ನಾವು. ಕನ್ನಡದ ಫಿಲ್ಮ್ ಆಕ್ಟ್ರೆಸ್ಗಳು ವೇದಿಕೆಗೆ ಬಂದರೆ 1000 ಜನ ಸೇರ್ತಾರೆ. ಅದೇ ನೀವು ಬೇರೆ ಭಾಷೆದ ಫಿಲ್ಮ್ ಯಾರು ಕಲಾವಿದರು ಬಂದರೆ ಲಕ್ಷಾಂತರ ಜನ ಸೇರ್ತಾರೆ. ಯಾಕೆ ಹಿಂಗೆ ಅಂದರೆ ನಮಗೆ ಸ್ವಾಭಿಮಾನ ತುಂಬ ಕಮ್ಮಿ ಇದೆ ಅಂತ ಅರ್ಥ, ಅಷ್ಟೇ. ಅದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಚಿಂತನೆಯನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ಸ್ವಾಭಿಮಾನ ಬೆಳೆದ್ರೆ ಮಾತ್ರ ಸಂಘಟನೆ ಇರಲಿಕ್ಕೆ ಸಾಧ್ಯ, ಸಂಘಟನೆ ಮುಂದುವರಿಲಿಕ್ಕೆ ಸಾಧ್ಯ. ಸ್ವಾಭಿಮಾನ ತಪ್ಪಿತು ಅಂತಂದರೆ, ಅಧಿಕಾರದ ಮೋಹ ಬಂತು ಅಂದರೆ ಯಾವುದೇ ಸಂಘಟನೆಗಳು ಇರಲಿಕ್ಕೆ ಸಾಧ್ಯತೆ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ.